ಡಿ.ಕೆ. ಶಿವಕುಮಾರ್ ವಿದೇಶದ ಪ್ರವಾಸದಲ್ಲಿದ್ದಾಗ ಈ ಕಡೆ ಕಾಂಗ್ರೆಸ್ನ ಒಂದು ನಾಯಕರ ನಡುವೆ ಅನೇಕ ಗುಂಪುಗಳಾಗಿ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆಯವರು ಈ ಡಿನ್ನರ್ಗೆ ಸೇರ್ತಾ ಇರುವಂಥ ಒಂದು ವಿಚಾರ ಗೊತ್ತಾಯಿತು. ಸಿದ್ದರಾಮಯ್ಯನವರು ಒಂದು ಮೀಟಿಂಗಲ್ಲಿ ಅದೇ ರೀತಿಯಲ್ಲಿ ಭಾಗಿಯಾಗಿದ್ದರು. ಪರಮೇಶ್ವರ್ ಅವರು ಬಂದು ಆ ಕಡೆ ಹೋಗ್ತಾರೆ. ಈ ಕಡೆ ಇದಾಗ್ತಾ ಇದ್ದಂತೆಯೇ ಇದಕ್ಕಿಂತ ಮುಂಚಿತವಾಗಿಯೇ ಜಾರಕಿಹೊಳಿ ಅವರು ಕೂಡ ಅಂದರೆ ಈಗ ಅವರು ಒಂದು ಮೀಟಿಂಗನ್ನು ಅವಾಗ ಮಾಡಿದರು. ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಇದಕ್ಕೆ ಪ್ರತಿಯಾಗಿ ಅವರೊಂದು ಮೀಟಿಂಗನ್ನು ಮಾಡಿದ್ರು. ನೆಕ್ಸ್ಟು ಪರಮೇಶ್ವರ್ ಅವರು ಕೂಡ ಅದೇ ದಿಕ್ಕಿನಲ್ಲಿ ಒಂದು ಹೆಜ್ಜೆ ಇಟ್ಟಿದ್ರಲ್ಲಿ. ವಿಚಾರ ಇಷ್ಟೇ, ಈಗ SC ST ನಾಯಕರ ಸಭೆ ನಾವು ಮಾಡಬೇಕಾಗತ್ತೆ, ಒಂದಷ್ಟು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕು, ಸಮಾವೇಶದ ಬಗ್ಗೆ ಚರ್ಚೆ ಮಾಡಬೇಕು ಅಂತೆಲ್ಲ ಇತ್ತು. ಆದರೆ ಇದೀಗ ಡಿ.ಕೆ. ಶಿವಕುಮಾರ್ ಅವರು ವಿದೇಶದಿಂದ ಬರ್ತಾ ಇದ್ದಂತೆಯೇ ಸ್ಟ್ರೈಟ್ ಅವೇ ಡೆಲ್ಲಿಗೆ ಹೋದರು. ಅವರು ಇಲ್ಲೆಲ್ಲೂ ಅವರು ಮಾತನಾಡಲಿಕ್ಕೆ ಹೋಗಲಿಲ್ಲ. ಡೆಲ್ಲಿಗೆ ಹೋದಂಥ ಡಿ.ಕೆ. ಶಿವಕುಮಾರ್ ಅವರು ಇಂತಹ ಎಲ್ಲ ಮೀಟಿಂಗ್ಗಳಿಗೆ ಇದೀಗ ಬ್ರೇಕ್ ಎಳೆದಿದ್ದಾರೆ. ಈ ಥರ ಆದರೆ ಒಂದು ಪಕ್ಷದ ರಾಜ್ಯಾಧ್ಯಕ್ಷನಾಗಿ ನಾನು ಪಕ್ಷವನ್ನು ಮುನ್ನಡೆಸುವುದು ಬಹಳ ಕಷ್ಟ ಆಗಿಬಿಡುತ್ತೆ. ಒಬ್ಬೊಬ್ಬರು ನಮ್ಮ ದಿಕ್ಕಲ್ಲಿ ಹೋಗ್ತಾ ಇದ್ದರೆ ನಾವೇನು ಮಾಡೋದು? ಈಗ ಒಂದೊಂದೇ ಪಾರ್ಟಿಲಿ ಈ ಥರ 3 ಗುಂಪು 4 ಗುಂಪುಗಳಾದರೆ ಕಂಟ್ರೋಲ್ಗೆ ತಗೊಳ್ಳೋದು ಕಷ್ಟ ಆಗುತ್ತೆ. ನಾವು ಕೆಲಸ ಮಾಡಲಿಕ್ಕೆ ಬಹಳಷ್ಟಿದೆ. ಈ ಎಲ್ಲ ಚರ್ಚೆಗಳು ನಡೆದ ಮೇಲೆ ಹೈಕಮಾಂಡ್ ಕಡೆಯಿಂದ ಇಂಥ ಒಂದು ಮೀಟಿಂಗ್ಗಳಿಗೆ ಒಂದು ಬ್ರೇಕ್ ಅಂತೂ ಬಿದ್ದಿದೆ. ಊಟದ ಪಾಲಿಟಿಕ್ಸ್ಗೆ ಬ್ರೇಕ್ ಎಳೆದಿದೆ ಹೈಕಮಾಂಡ್. ನಾಳೆ ಪರಮೇಶ್ವರ್ ಅವರ ಮನೆಯಲ್ಲಿ ಫಿಕ್ಸ್ ಆಗಿತ್ತು ಡಿನ್ನರ್ ಪಾರ್ಟಿ. ಪರಮೇಶ್ವರ್ ಅವರು ಕೇಳಿದ್ರೆ ಪಾರ್ಟಿ ಅಲ್ಲಪ್ಪ ಡಿನ್ನರ್ ಅಷ್ಟೇ ಅಂತ ಅವ್ರು ಹೇಳ್ತಾ ಇದ್ರು. DKC ಹೈಕಮಾಂಡ್ ಭೇಟಿ ಮಾಡ್ತಾ ಇದ್ದಂತೆಯೇ ಡಿನ್ನರ್ ಎಲ್ಲವೂ ಕೂಡ ಮುಂದೂಡಿಕೆ ಆಗಿದೆ. ಯಾರ ಮೇಲೆ ಯಾರು ಕೂಡ ಕೂತ್ಕೊಳ್ಳೋದು, ಮೀಟಿಂಗ್ ಮಾಡೋದು, ಊಟ ಮಾಡೋದು ಮಾಡಬೇಡಿ, ಬೇರೆ ಸಂದೇಶ ಹೋಗುತ್ತೆ ಈ ಟೈಮ್ನಲ್ಲಿ ಅಂತ. ನಾಳೆ ದಲಿತ ಸಚಿವರು ಶಾಸಕರ ಡಿನ್ನರ್ ಸಭೆಯನ್ನು ಕರೆದಿದ್ದರು ಪರಮೇಶ್ವರ್ ಅವರು. ಆದರೆ ಇವತ್ತು ದೆಹಲಿಯಲ್ಲಿ ವೇಣುಗೋಪಾಲ್ ಅವರನ್ನು ಭೇಟಿಯಾಗಿದ್ದರು ಡಿ.ಕೆ. ಶಿವಕುಮಾರ್ ಅವರು. ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತಹ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಹೈಕಮಾಂಡ್ಗೆ ದೂರು ಕೂಡ ಹೋಗಿದೆ. DKC ಅವರ ದೂರಿಗೆ ಓಕೆ ಅಂತ ಹೈಕಮಾಂಡ್ ಕಡೆಯಿಂದ ರಾಜ್ಯಕ್ಕೆ ಇದೀಗ ಕರೆ ಬಂದಿದೆ. ಸುರ್ಜೇವಾಲಾ ಅವರ ಮೂಲಕವಾಗಿ ಪರಮೇಶ್ವರ್ ಅವರಿಗೆ ಕರೆ ಮಾಡಿಸಿದ್ರು ವೇಣುಗೋಪಾಲ್ ಅವರು. ಸದ್ಯಕ್ಕೆ ಡಿನ್ನರ್ ಪಾರ್ಟಿ ಬೇಡ ಅಂತ ಸುರ್ಜೇವಾಲಾ ಸೂಚನೆ ಕೊಟ್ಟರು. ಹಾಗಾಗಿ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ.